ಸೂಪರ್ ಆಟ. ಅದ್ದೂರಿ ಬೌಲಿಂಗ್ ನೆನೆ ರಾತ್ರಿನೇ ಮಾಡೋಣ ಅಂದ್ಕೊಂಡೆ ವಿಡಿಯೋ ಆಗಲಿಲ್ಲ. ಸಖತ್ ಮ್ಯಾಚ್, ಬಾಂಬಾರ್ಡ್ ಬೌಲಿಂಗ್. ಎಲ್ಲ ಬೌಲರ್ಗಳ ಎಕ್ಸಲೆಂಟ್ ಬೌಲಿಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಗೆಲ್ಸಿದ್ರು. ನಿರೀಕ್ಷೆನೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿ ಇಷ್ಟು ಸುಲಭವಾಗಿ ಕಾಣಿಸ್ತೆ ಅಂತ. ಭಾಳ ಖುಷಿಯಾಯಿತು. ಇನ್ನೊಂದೇ ಮೆಟ್ಲು, ಇನ್ನೊಂದೇ ಗೆಲುವಾಗೆ 3ನೇ ತಾರೀಕು ಗೆದ್ದುಬಿಟ್ರೆ ಸಾಕು. ಖುಷಿ ನಮಗೆ RCB ಫ್ಯಾನ್ಸು, ಕನ್ನಡಿಗರಾಗಿ ನಾವೆಲ್ಲ ಭಾಳ ಖುಷಿ ಪಡುವ ಕ್ಷಣ ಆಗುತ್ತೆ. ಭಾಳ 18 ವರ್ಷದಿಂದ ಕಾಯ್ತಾಯಿದ್ದೀವಿ ನಮ್ಮ RCB ಕಪ್ ಹೊಡಿಬೇಕು ಅಂತ. ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಬೇಜಾರಾಗೋಗಿದೆ ನನಗೆ. ಈ ಬೇಜಾರೆಲ್ಲ ಹೋಗಿಸಿ ಗೆದ್ದರೆ ಸಾಕು ನಮಗೆ. ಈ ಸಲ ಕಪ್ ಹೊಡಿಬೇಕು. ಚೆನ್ನಾಗಿ ಆಡ್ತಾವ್ರೆ, ಕೆಲವು ಮಧ್ಯೆ ಚೆನ್ನಾಗಿ ಆಡಲಿಲ್ಲ, ಓಕೆ. ಆದರೆ ಓವರ್ ತುಂಬ ಚೆನ್ನಾಗಿ ಆಡ್ತಾರೆ, ಎಲ್ಲ ಟೀಮ್ಗಿಂತ ಚೆನ್ನಾಗಿ ಆಡ್ತಾಯಿದ್ದಾರೆ. ಕಪ್ ಹೊಡಿತಾರೆ ಅಂತ ನಂಬಿಕೆ ಇದೆ. ಆದರೂ ಒಂದು ಥರ ಭಯ ಆಗುತ್ತೆ, ಯಾಕೆಂದರೆ ಇವರು ಮಧ್ಯೆ ಬಿಡ್ತಾರೆ. ಎಡಬಾರ್ದು, ಹಿಡಿದೆ ಚೆನ್ನಾಗಿ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಫೈನಲ್ ಯಾರು ಬಂದ್ರೂ ಅದ್ಭುತವಾಗಿ ಆಟ ಆಡಿ, ಒಳ್ಳೆ ಅದ್ಭುತ ಕ್ರಿಕೆಟ್ ಆಡಿ ಕಪ್ ಗೆಲ್ಲಿ ನಮ್ಮ ವಿರಾಟ್ ಕೊಹ್ಲಿ, ನಮ್ಮ RCB ಫ್ಯಾನ್ಸ್ಗೆ ಕಪ್ಪು ನಿಜವಾಗ್ಲೂ ಇವ್ರು ಗೆಲ್ಲಬೇಕಾಗಿರೋದು. RCB ಫ್ಯಾನ್ಸ್, ಕೋಟ್ಯಾಂತರ ಜನ RCB ಫ್ಯಾನ್ಸ್ ಏನಿದ್ದಾರೆ, ಆ ಥರ ಫ್ಯಾನ್ಸು ಪಡೆಯೋಕ್ಕೂ RCB ಒಂದು ತಂಡ ಪುಣ್ಯ ಮಾಡಿದೆ. ನಿಜಕ್ಕೂ ಪುಣ್ಯ ಮಾಡಿದೆ. ಆ ಮಟ್ಟಕ್ಕೆ ಇಷ್ಟು 18 ವರ್ಷದಿಂದ ಕಪ್ ಹೊಡಿಲಿಲ್ಲ ಅಂದರೂ ಅಷ್ಟು ನಿರಂತರವಾಗಿ, ಅಷ್ಟು ತಾಳ್ಮೆಯಿಂದ ನಮ್ಮ ತಂಡನ ಬಿಟ್ಕೊಡ್ದೇನೆ ಎಷ್ಟು ಕಷ್ಟದ ಪರಿಸ್ಥಿತಿಲೂ ಈ ಸಲ ಹೊಡಿತಾರೆ, ಮುಂದಿನ ಸಲ ಹೊಡಿತಾರೆ, ಯಾವಾಗಲೂ ಸ್ಟೇಡಿಯಂ ಬಂದು ಸಪೋರ್ಟ್ ಮಾಡಿ, ಹೊರಗಡೆಯಿಂದ ಸಪೋರ್ಟ್ ಮಾಡಿ ಆ ತಂಡ ಬಿಟ್ಕೊಡ್ತಾಯಿಲ್ಲ. ತಂಡನ ನಮ್ಮ RCBನ ಬಿಟ್ಕೊಡ್ತಾಯಿಲ್ಲ. ನಾವು ಕನ್ನಡಿಗರಾಗಿ ನಮಗೆ ನಮ್ಮ ತಂಡ ಗೆಲ್ಲಬೇಕು ಅಷ್ಟೇ. ಅಲ್ಲಿ ತಂಡದಲ್ಲಿ ಕನ್ನಡಿಗರು ಇದ್ದಾರೋ ಇಲ್ವೋ ಬಿಲ್ಲ ಅನ್ನೋದು ಬೇಜಾರಾಗಿ ಆಗುತ್ತೆ. ಆದರೂ ನಮ್ಮ ತಂಡ ನಮ್ಮದು ಅನ್ನೋದು ನಮಗೆ ಇದ್ದೇ ಇರುತ್ತಲ್ವ ಅಟ್ಯಾಚ್ಮೆಂಟು. ಆ ಥರ ಫ್ಯಾನ್ಸ್ ನಾವು ಇಷ್ಟಪಡ್ತೀವಿ. ಕನ್ನಡಿಗರಷ್ಟೇ ಇಲ್ಲ, ಇಡೀ ದೇಶ ಹೊರಗಡೆಯಿಂದ ಎಲ್ಲ ತುಂಬ ಜನ RCBಗಳಿಗೆ ಅಭಿಮಾನಿಗಳಿದ್ದಾರೆ, ತುಂಬ ಇಷ್ಟಪಡೋರಿದ್ದಾರೆ. ಸೊ ಅವರೆಲ್ರಿಗೂ ನಾನು ಅವ್ರಿಗೋಸ್ಕರ ಗೆಲ್ಲಬೇಕು, RCB ಗೆಲ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ಚಾನ್ಸೇ ಇಲ್ಲ. ಗೆಲುವಿಗೋಸ್ಕರ ನಾವು ಕಾಯ್ತಾಯಿದ್ದೀವಿ. ಚೆನ್ನಾಗಿ ಆಡಿದ್ದಾರೆ. ನಿನ್ನೆ ಮಂಗಳವಾರ 3ನೇ ತಾರೀಕು ಫೈನಲ್ ಇದೆ. ತುಂಬ ಅದ್ಧೂರಿಯಾಗಿ ಆಡಿ ಗೆಲ್ಲಬೇಕು, ವೀರೋಚಿತವಾಗಿ ಗೆಲ್ಲಬೇಕು, ಅದ್ಭುತ ಆಟದಿಂದ ಗೆಲ್ಲಬೇಕು ಅಂತ ನಾನು ಬಯಸ್ತೀನಿ. ಎಲ್ಲ ಕೋಟ್ಯಾಂತರ ಜನ RCB ಫ್ಯಾನ್ಸ್ಗಳು ಇದನ್ನೇ ಬಯಸ್ತಾರೆ. ಕನ್ನಡಿಗರು ಎಲ್ಲ ಬಯಸ್ತೀವಿ ಇದನ್ನೇ. ಕನ್ನಡಿಗರಷ್ಟೇ ಇಲ್ಲ, ದೇಶಾದ್ಯಂತ ಹೊರಗಡೆನಲ್ಲೂ ವಿದೇಶದಲ್ಲೂ ಭಾಳಷ್ಟು ಜನ, ಕೋಟ್ಯಾಂತರ ಜನ RCB ಗೆಲ್ಲೋಗೋಸ್ಕರ ಕಾಯ್ತಾಯಿದ್ದಾರೆ. RCBಗೆ ಒಳ್ಳೆಯದಾಗಲಿ, RCB ಕಪ್ ಗೆಲ್ಲಿ, ವಿರಾಟ್ ಕೊಹ್ಲಿಗೋಸ್ಕರ ಕಪ್ ಗೆಲ್ಲಿ, RCB ಫ್ಯಾನ್ಸಿಗೋಸ್ಕರ ಕಪ್ ಗೆಲ್ಲಿ. ವಿರಾಟ್ ಕೊಹ್ಲಿ ಬೇರೆ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. IPL ಇರ್ತಾರೆ, ಇನ್ನೂ 3-4 ವರ್ಷ ಅಂತ ಇರ್ತಾರೆ ಆಡ್ತಾರೆ. ಆದರೆ ಈಗ ಕ್ರಿಕೆಟಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ 2 ಫಾರ್ಮ್ಯಾಟಿಗೆ ವಿದಾಯ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಇನ್ನೊಂದು ಫಾರ್ಮ್ಯಾಟ್ ಒನ್ ಡೇಗೆ ಮಾತ್ರ ಇದ್ದಾರೆ. ಅವ್ರಿಗೂ ಗೆಲ್ಲಿಸ್ಬೇಕು, ಅವ್ರಿಗೂ ಕಪ್ ಕೊಡಬೇಕು. 18 ವರ್ಷದಿಂದ ಅವರು ಲಾಯಲ್ ಆಗಿ ನಮ್ಮ RCB ಪರ ಆಡ್ತಾಯಿದ್ದಾರೆ. RCB ಗೆಲ್ಲಬೇಕು. ಜೈ RCB ಈ ಸಲ ಕಪ್ ನಮ್ಮದೇ ಆಗಬೇಕು, ನಮ್ಮದೇ ಈ ಸಲ ಖಂಡಿತ ಆಗಲೇಬೇಕು. ಧನ್ಯವಾದ.